भौमस्य स्थितो देवपुरोहितः सौर्यर्बृहस्पतेश्चोर्ध्वं त्रिलक्षे समवस्थितः. ಆಕಾಶದ ಕಾಯಗಳ ಕುರಿತಾದ ಮಾತುಗಳನ್ನಾಡ್ತಾ ಚಂದ್ರಮಂಡಲ, ಸೂರ್ಯಮಂಡಲ, ನಕ್ಷತ್ರ ಮಂಡಲಗಳ ಬಗ್ಗೆ ಹೇಳ್ತಾ ಹೇಳ್ತಾ ಉಪರಿಷ್ಟಾತ್ ಪ್ರಕಾಶತೆ, ಮೇಲಿನ ಭಾಗಗಳಲ್ಲಿ ನಕ್ಷತ್ರ ಮಂಡಲ ಅತ್ಯಂತ ಹೆಚ್ಚು ದೂರದಲ್ಲಿರುವುದರಿಂದ ನಮಗೆ ಕಾಣುವುದಿಲ್ಲದೆ ಇದ್ರೂ ಅದು ಪ್ರಕಾಶಮಾನವಾದದ್ದು. ನಕ್ಷತ್ರಗಳಲ್ಲಂತೂ ಮಂಡಲಗಳೆಲ್ಲವೂ ಒಂದೊಂದು ಹೆಸರುಗಳಾಗಿ ಗುರುತಿಸಲ್ಪಟ್ಟು ಚಂದ್ರನಿಂದ ನಿಯಮ್ಯವಾಗಿದೆ ಅನ್ನುವ ಸಂಗತಿಗಳನ್ನು ಕೂಡ ನಿರೂಪಣೆ ಮಾಡಿದ್ರು. ತಾವತ್ ಪ್ರಮಾಣ ಭಾಗೇತು ಬುಧಸ್ಯಾಪುರುಷನಾ ಸ್ಥಿತಃ. ನಕ್ಷತ್ರ ಮಂಡಲದ ಒಂದು ಭಾಗದಲ್ಲಿ ಬುಧ ಉತ್ತರ ಭಾಗಕ್ಕಿದ್ರೆ ಅಷ್ಟೇ ಪ್ರಮಾಣದ ದೂರದಿಂದ ಇನ್ನೊಂದು ಕಡೆ ಶುಕ್ರ ಇದ್ದಾನೆ. ಅಂದ್ರೆ ಹಿಂದೆ 2 ಲಕ್ಷ ಯೋಜನದಷ್ಟು ದೂರವನ್ನು ಹೇಳಿದ್ರು. ಶುಕ್ರಸ್ಯ ಅಂಗಾರಕೋಪಿ, ಅವನು ಕೂಡ 2 ಲಕ್ಷ ಯೋಜನದಷ್ಟು ದೂರದಲ್ಲಿ ಅಂಗಾರಕ ಇದ್ದಾನೆ. ಅಂದ್ರೆ ಇದನ್ನೆಲ್ಲ ನಾವು ಸ್ವಲ್ಪ ಲೆಕ್ಕ ಹಾಕಿ ಏನು ಅಂತ ನೋಡಬೇಕು, ಇವತ್ತು ಏನ್ ಹೇಳ್ತಾರೆ ಮತ್ತು ಯಾವುದಕ್ಕೆ ಈ ಹೆಸರುಗಳನ್ನು ಕೊಟ್ಟಿದ್ದಾರೆ ಅಂತ. ಆ ಲಕ್ಷದ್ವಯೇತು ಭೌಮಸ್ಯ ಸ್ಥಿತೋ ದೇವ ಪುರೋಹಿತ. ಈ ಅಂಗಾರಕನಿಗಿಂತ ದೇವ ಪುರೋಹಿತ ನೆನೆಸಿದ ಬೃಹಸ್ಪತಿ ಗ್ರಹ ಅಂದ್ರೆ ಗುರುಗ್ರಹ ಮತ್ತೆ 2 ಲಕ್ಷ ಯೋಜನದಷ್ಟು ದೂರದಲ್ಲಿದೆ. ಸೌರಿ ಅಂದ್ರೆ ಶನಿ, ಬೃಹಸ್ಪತಿಶ್ಚೋರ್ಧ್ವಂ ದ್ವಿಲಕ್ಷೇ ಸಮವಸ್ಥಿತ. ಆದ್ರೆ ಲೆಕ್ಕಾಚಾರದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುವ ಅಂಶಗಳನ್ನ ಗಮನಿಸಿದ್ರೆ ಬುಧ ಬುಧ ಆದ್ಮೇಲೆ ಶುಕ್ರ, ಶುಕ್ರ ಆದ್ಮೇಲೆ ಅಂಗಾರಕ ಆದ್ಮೇಲೆ ಶನಿ, ಶನಿ ಆದ್ಮೇಲೆ ಬೃಹಸ್ಪತಿ, ಹೀಗೆ ಏನೋ ಒಂದು ಲೆಕ್ಕಾಚಾರವನ್ನೇನು ಹೇಳಿದ್ದಾರೆ. ಇದನ್ನ ಇವತ್ತಿನ ವ್ಯವಸ್ಥೆಯಲ್ಲಿ ಯಾವ ಅಂಶಕ್ಕೆ ಅದನ್ನು ಹೇಳಿದ್ದಾರೆ ಅಂತ ನೋಡಬೇಕು. ಕೇವಲ ಈಗ ನಮಗೆ ಶಬ್ದ ಜ್ಞಾನ ಮಾತ್ರ ಇದೆ, ಇಷ್ಟಿಷ್ಟು ದೂರದಲ್ಲಿ ಇಂತಿಂಥ ಗ್ರಹಗಳಿವೆ ಅಂತ. ಆದ್ರೆ ಅದರ ನಿಜವಾದ ಪ್ರಭಾವ ಎಲ್ಲಿ ಎಷ್ಟಿದೆ ಅನ್ನೋದನ್ನ ನಾವು ಇನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಇದು ಎಷ್ಟನೇ ಅಧ್ಯಾಯ? ಹ್ಮ್ ಹ್ಮ್ 7ನೇ ಅಧ್ಯಾಯ. ಸರಿ ಸರಿ. ಇನ್ನು ಋಷಿ ಮಂಡಲಗಳು ಸಪ್ತರ್ಷಿ ಮಂಡಲ ಅಂತ ಕರೀತಾರೆ. ಋಷಿಭ್ಯಸ್ತು ಸಹಸ್ರಾಣಾಂ ಶತಾದೂರ್ಧ್ವಂ ವ್ಯವಸ್ತುತಃ ಮೇಢೀಭೂತ ಸಮಸ್ತಸ್ಯ ಜ್ಯೋತಿಶ್ಚಕ್ರಸ್ಯ ವೈ ಧ್ರುವ. ಅಂದ್ರೆ ನಾಭಿ ಚಕ್ರದ ಹಾಗೆ ಎಲ್ಲದಕ್ಕೂ ಮಧ್ಯಭಾಗದಲ್ಲಿ ಧ್ರುವ ಇದ್ದಾನೆ. ಋಷಿಗಳ ಗುರುತಾಗಿ ಅನೇಕ ಮಂಡಲಗಳಿವೆ. ಅದು ಸಹಸ್ರಾಣ, ಸಾವಿರಾರು ಅಂದ್ರೆ 1000 ಊರ್ಧ್ವಂ. ಸಪ್ತರ್ಷಿಗಳ ಗಣ ಅನ್ನೋದು ಅದು ಕೂಡ ಸಹಸ್ರಾಣಾಂ ಶತಾತ್ ಅಂದ್ರೆ 1 ಲಕ್ಷ, ಲಕ್ಷ ಲಕ್ಷ ಯೋಜನಕ್ಕಿಂತ ಮತ್ತು ಮೇಲ್ಭಾಗದಲ್ಲಿ ಋಷಿಗಳ ಮಂಡಲ ಇದೆ. ಇದೆಲ್ಲದಕ್ಕೂ ಕೂಡ ಮಧ್ಯಭಾಗದಂತೆ ಧ್ರುವ ಮಂಡಲ ಇದೆ. ತ್ರೈಲೋಕ್ಯಮೇತತ್ ಕಥಿತಂ ಉತ್ಸೇಧೇನ ಮಹಾಮುನೆ ಇಜ್ಜಾ ಫಲಸ್ಯ ಪೂರೇಶ ಇಜ್ಜಾ ಚಾತ್ರ ಪ್ರತಿಷ್ಠಿತ. ಎಲೈ ಮಹಾಮುನಿಗಳೇ, ಈ 3 ಲೋಕಗಳ ನಡುವಿನ ಬೇರೆ ಬೇರೆ ವಸ್ತುಗಳು ಅಥವಾ ಏನೆಲ್ಲ ಇಲ್ಲಿ ಇವೆ ಅನ್ನೋದರ ಬಗ್ಗೆ ನಾನು ಬಿಡಿಸಿ ಹೇಳಿದೆ. ಈ 3 ಲೋಕಗಳಲ್ಲೂ ಯಜ್ಞದ ಫಲವಾಗಿಯೇ ಭೋಗವನ್ನು ಅನುಭವಿಸುವುದು, ಭೂಮಿಯನ್ನ ಪಡೆಯುವುದು,
ಮತ್ತು ಈ ರೀತಿಯಾದ ಯಜ್ಞ ಪ್ರಕ್ರಿಯೆ, ಸಂಸ್ಕಾರಗಳ ಪ್ರಕ್ರಿಯೆ ಕೇವಲ ಭಾರತದ ಭೂಭಾಗದಲ್ಲಿ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗುವುದು. ಅಂದ್ರೆ ಆ ವಿವರಣಾತ್ಮಕವಾಗಿ ಉಳಿದ ಕಡೆ ಇದರ ಪ್ರಭಾವ ಎಲ್ಲೆಲ್ಲೋ ಚೂರ್ ಹೋಗಿರುತ್ತೆ, ಅದು ವಿಕಾರವಾಗಿರುತ್ತೆ. ಕೆಲವೊಮ್ಮೆ ಅದಕ್ಕೇನ್ ಅರ್ಥ ಅಂತಾನೆ ಗೊತ್ತಿರುವುದೂ ಇಲ್ಲ. ಕೆಲವೊಮ್ಮೆ ಅದರದ್ದೇ ಅಂಶ ಇರುತ್ತೆ, ಆದ್ರೆ ಅದು ಅದರ ಪರಿಪೂರ್ಣತೆಯನ್ನು ಕಳ್ಕೊಂಡಿರುತ್ತೆ. ಇಜ್ಜಾ ಫಲಸ್ಯ ಭೂರೇಶ ಇಜ್ಜಾ ಚಾತ್ರ ಪ್ರತಿಷ್ಠಿತ. ಒಳ್ಳೆಯ ಸತ್ಕರ್ಮ ಮಾಡಿದ್ದಕ್ಕೆ ಫಲ ಸಿಗುವುದಾದ್ರೆ ಈ ಭೂಮಿಯೇ ಸಿಗುವುದು. ಅಂದ್ರೆ ಭಾರತ ಭೂಮಿಯ ಬಗ್ಗೆ ಹೇಳುದು. ಏಷಾ ಭೂ, ಈ ಭಾರತ ಭೂಮಿ ಇಜ್ಜಾ ಫಲ. ಇಲ್ಲಿ ನಮಗೆ ಹುಟ್ಟು ಸಿಕ್ಕಿದೆ ಅಂದ್ರೆ ಏನೋ ತುಂಬಾ ದೊಡ್ಡದಾದ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ, ಅದಕ್ಕೆ ಭಾರತದಲ್ಲಿ ನಮಗೆ ಹುಟ್ಟು ಸಿಕ್ಕಿದೆ. ಇಜ್ಜಾ ಚಾತ್ರ ಪ್ರತಿಷ್ಠಿತ. ಮತ್ತು ಅಂತಹ ಸತ್ಕರ್ಮಗಳನ್ನ ಮುಂದೆ ನಾವು ಮಾಡಬೇಕು ಅಂತಂದ್ರು ಅದು ಇಲ್ಲಿ ಮಾಡಿದಾಗ ಸಿಗುವ ಫಲ ಬೇರೆಲ್ಲಿ ಮಾಡಿದ್ರು ಅಂತಹ ಪರಿಪೂರ್ಣತೆ ಇರುವುದಿಲ್ಲ ಯಜ್ಞದಲ್ಲಿ, ಮತ್ತು ಅದಕ್ಕೆ ಅವಕಾಶವೂ ಹೆಚ್ಚು ಸಿಗಲ್ಲ, ಮತ್ತು ಅದನ್ನ ಯಾರು ಸುತ್ತಲಿನವರು ಬೆಂಬಲಿಸುವವರು ಇರಲ್ಲ. ಆದ್ರಿಂದಾಗಿ ಇಲ್ಲಿ ಅನುಭವಿಸಿದ ಸೌಖ್ಯವನ್ನ ಅದು ಯಾವುದೋ ಒಳ್ಳೆಯ ಪುಣ್ಯದ ಫಲ ಅಂತ ಭಾವಿಸ್ಬೇಕು ಒಂದಾದ್ರೆ, ಮುಂದೆ ಒಳ್ಳೆಯ ಫಲಗಳನ್ನು ನಾವು ಮತ್ತೂ ಅನುಭವಿಸ್ಬೇಕಿದ್ರೆ ಇಲ್ಲಿ ಒಳ್ಳೆಯ ಕೆಲಸಗಳನ್ನ ಯಜ್ಞ ಯಾಗಾದಿಗಳಲ್ಲಿ ತೊಡಗುವುದನ್ನ, ಯಜ್ಞ ಯಾಗ ಅಂದ್ರೆ ನಾನು ಮತ್ತೆ ಕುಂಡ ಹೋಮ ಅಂತ ಹೇಳ್ತಿಲ್ಲ, ಗುರುಗಳ ಸೇವೆ, ಹಿರಿಯರ ಸೇವೆ, ದೇವರ ಸೇವೆ, ಏನು ನಮಗೆ ಪ್ರಕೃತಿಯಲ್ಲಿ ಅದ್ಭುತವಾದದ್ದು ಕಾಣುತ್ತೆ ಅದನ್ನು ಉಳಿಸುವ ಹೊಣೆಗಾರಿಕೆ. ಅಂದ್ರೆ ಎಲ್ಲಿ ಎಲ್ಲಿ ಅಪರೂಪದ ವಿಭೂತಿಗಳು ಅಂತ ಅನಿಸುತ್ತೋ ಅಲ್ಲೆಲ್ಲ ನಮ್ಮ ಎಚ್ಚರ ಭಗವತ್ ಪ್ರಜ್ಞಾಪೂರ್ವಕವಾಗಿ ಅಲ್ಲಿ ಭಗವಂತನ ನೆನೆಸಿಕೊಂಡು ಅದನ್ನ ಉಳಿಸುವ ಕಾರ್ಯದಲ್ಲಿ ತೊಡಗಿದ್ರೆ ಇಜ್ಜಾ ಚಾತ್ರ ಪ್ರತಿಷ್ಠಿತ. ಇಲ್ಲಿ ಎಲ್ಲ ಕರ್ಮಗಳು ಕೂಡ ಅವನಿಗೆ ಒಳ್ಳೆಯ ಫಲವನ್ನು ಕೊಡುವಲ್ಲಿ ಪ್ರತಿಷ್ಠೆಗೊಂಡಿವೆ ಅಂತ ಹೇಳಿದ್ರು. ಧ್ರುವಾದೂರ್ಧ್ವಂ ಮಹರ್ಲೋಕ. ಧ್ರುವನ ಲೋಕಕ್ಕಿಂತ ಮೇಲೆ ಮಹರ್ಲೋಕ ಅಂತ ಇದೆ. ಯತ್ರತೆ ಕಲ್ಪವಾಸಿನ. ಯಾರೆಲ್ಲ ಕಲ್ಪಗಳ ಕಾಲ ಅಂದ್ರೆ ಒಬ್ಬೊಬ್ಬರ ಸಾಧನೆ ಒಂದೊಂದು ಕಲ್ಪದಷ್ಟಿರುತ್ತೆ, ಅಥವಾ ಕೆಲವರದ್ದು 10 ಕಲ್ಪ, ಕೆಲವರು 20 ಕಲ್ಪ, ಕೆಲವರದ್ದು 50 ಕಲ್ಪ. ಹೀಗೆ ಇಂತಹ ಕಲ್ಪಗಟ್ಟಲೆ ತಪಸ್ಸು ಮಾಡಿ ಭಗವಂತನನ್ನು ಮೆಚ್ಚಿಸುವಂತಹ ಮಂದಿ ವಾಸ ಮಾಡುವ ಜಾಗ ಧ್ರುವನ ಲೋಕಕ್ಕಿಂತ ಮೇಲಿನ ಭಾಗದಲ್ಲಿ. ಏಕಯೋಜನ ಕೋಟಿಸ್ತು ಯತ್ರತೆ ಕಲ್ಪವಾಸಿನಃ. ಏಕಯೋಜನ ಕೋಟಿಸ್ತು. ಕಲ್ಪದ ಕೊನೆಯ ತನಕ ಕೆಲವರು ಭೃಗು ಮೊದಲಾದವರೆಲ್ಲ ಸಿದ್ಧಗಣಗಳು ಅಲ್ಲಿ ವಾಸ ಮಾಡುವುದಾದ್ರೆ 2 ಕೋಟಿ ಯೋಜನೆಗಳಷ್ಟು ಎತ್ತರದಲ್ಲಿ ಮತ್ತೆ ಮುಂದೆ 2 ಕೋಟಿ ಇದು 1 ಯೋಜನ ಕೋಟಿ. ಇದು ಧ್ರುವಲೋಕದಿಂದ ಮಹರ್ಲೋಕಕ್ಕಿರುವ ಅಂತರ. ಅಲ್ಲಿಂದ ಮತ್ತೆ 2 ಕೋಟಿ ಯೋಜನದಷ್ಟು ದೂರ ಜನೋಲೋಕ. ಎತ್ರತೆ ಬ್ರಾಹ್ಮಣ ಸುತಾಹ. ಸನಕಾದಿಗಳು, ಸನಕ ಸನಂದನ ಸನಾತನಾದಿಗಳು ಇರಬೇಕಾದಂತಹ ಲೋಕಕ್ಕೆ ಜನೋಲೋಕ ಅಂತ ಕರೀತಾರೆ. ಮೈತ್ರೇಯ ಅಮಲ ಚೇತಸಃ. ಮೈತ್ರೇಯನೇ ಮಲಿನಗೊಳ್ಳದ ಬುದ್ಧಿಯುಳ್ಳ ಸನಕಾದಿಗಳು ಈ ಜನೋಲೋಕದಲ್ಲಿ ಚತುರ್ಮುಖನ ಮಕ್ಕಳಾಗಿ ವಾಸ ಮಾಡ್ತಾ ಇದ್ದಾರೆ. ಚತುರ್ಣಾಮುತ್ತರೇ ಚೋರ್ಧ್ವಂ ಜನಲೋಕಾತ್ ತಪಸ್ಥಿತ. ಭೂಹು ಭುವಃ ಸ್ವಹ ಮಹಃ ಜನಃ ಅಂತ ಮತ್ತೆ 4 ಚತುರ್ಗಣೋತ್ತರೇ ಚೋರ್ಧ್ವಂ. ಹಿಂದೆ 2 ಕೋಟಿ ಯೋಜನದಷ್ಟು ದೂರ ಹೇಳಿದ್ರೆ ಈ ಅದು ಗುಣೋತ್ತರೆ ಆಗ್ಬೇಕು ಅನ್ಸುತ್ತೆ, ಗಣೋತ್ತರೆ ಅಂತ ಆಗ್ಬಿಟ್ಟಿದೆ. ಗುಣೋತ್ತರೆ ಚೋರ್ಧ್ವಂ. 4 ಪಾಲು ಅಂದ್ರೆ 8 ಕೋಟಿ ಯೋಜನದಷ್ಟು ಮೇಲ್ಭಾಗದಲ್ಲಿ, ಜನಲೋಕದ ಮೇಲ್ಭಾಗದಲ್ಲಿ ತಪಃ ಅನ್ನುವಂತಹ ಒಂದು ಲೋಕ ಇದೆ. ಎಲ್ಲಿ ವೈರಾಜಾಹ ಯತ್ರತೆ ದೇವಾಹ ಸ್ಥಿತಾ ದಾಹ ವಿವರ್ಜಿತಾಹ. ಆಗ್ಬಿಟ್ಟಿದೆ, ವಿವರ್ಜಿತ ಆಗಬೇಕು, ವಕಾರ ಹೋಗ್ಬಿಟ್ಟಿದೆ.
ಆ, ವೈರಾಜ ವೈರಾಜ ಅನ್ನೋದು ಒಂದು ದೇವತೆಗಳ ಗಣ. ಅವರು ಈ ತಪೋಲೋಕದಲ್ಲಿ ವಾಸವಾಗಿ ಭಗವಂತನ ಪ್ರಜ್ಞೆಯಿಂದ ಕೂಡಿದವರಾಗಿ ಅನುಷ್ಠಾನ ಮಾಡುತ್ತಿರ್ತಾರೆ. ಅವರಿಗೆ ಈ ಹಸಿವು, ನೀರಡಿಕೆ, ಬಾಯಾರಿಕೆ, ಬೆವರು, ಕಿರಿಕಿರಿ, ಒದ್ದಾಟ, ಯಾವಾಗಪ್ಪ ಮುಗಿಯತ್ತೆ ಅಂತ ಟೆನ್ಷನ್ನು ಇದ್ಯಾವುದು ಇರಲ್ಲ. ಅಂತಹ ದೇವತೆಗಳವರು. ಅವರು ಈ ತಪೋಲೋಕದಲ್ಲಿ ವಾಸ ಮಾಡ್ತಾರೆ. ಷಡ್ಗುಣೇನ ತಪೋಲೋಕಾತ್ ಸತ್ಯಲೋಕೋ ವಿರಾಜತೆ. ಷಡ್ಗುಣೇನ ತಪೋಲೋಕಾತ್. ತಪೋಲೋಕದಿಂದ ಮತ್ತೆ ಮುಂದೆ ಅಂದ್ರೆ 8 8 6 48 ಯೋಜನದಷ್ಟು ದೂರ, 48 ಕೋಟಿ ಯೋಜನದಷ್ಟು ದೂರದಲ್ಲಿ ಈ ಸತ್ಯಲೋಕ ಅನ್ನೋದು ಚತುರ್ಮುಖನ ವಿರಾಜಮಾನವಾದ ಸ್ಥಳ. ಪು- ಆ, ಏನು ಅಪುನರ್ಮಾರಕ ಯತ್ರ ಬ್ರಹ್ಮಲೋಕೋ ಹಿ ಸಸ್ಮೃತಃ. ಅಪುನರ್ಮಾರಕ ಅಂದ್ರೆ ಮರಣಶೀಲರಲ್ಲದೆ ಇರುವವರು ವಾಸ ಮಾಡುವ ಜಾಗ ಅದು. ಇಲ್ಲೆಲ್ಲ ದಾಹ ವಿಭರ್ಜಿತ, ಹೌದು, ಆದ್ರೆ ಮರಣ ಇದೆ. ಆದ್ರೆ ಸತ್ಯಲೋಕದಲ್ಲಿ ಮತ್ತೆ ಮರಣ ಇಲ್ಲ. ಒಂಥರ ಮೋಕ್ಷದ ಪೂರ್ವ ಸ್ಥಿತಿ, ಪೂರ್ವ ಅನುಭವ. ಅಪುನರ್ಮಾರಕ ಯತ್ರ ಬ್ರಹ್ಮಲೋಕೋ ಹಿ ಸಂಸ್ಮೃತಃ ಸಸ್ಮೃತಃ. ಬ್ರಹ್ಮಲೋಕ ಅಂತ ಅದನ್ನ ಕರೀತಾರೆ. ಚತುರ್ಮುಖ ಅಲ್ಲಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾದಂತಹ ಸಜ್ಜನರನ್ನೆಲ್ಲ ಅಲ್ಲಿ ಕಾಯ್ತಾ ಇರ್ತಾನೆ ಕರ್ಕೊಂಡು ಹೋಗ್ಲಿಕ್ಕೆ. ಅವನ ಕೆಲಸ ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗುದು. ಆದ್ರೆ ಅವರು ಮತ್ತೆ ಜರಾಮರಣದ ಆ ಸಂಕೋಲೆಯಲ್ಲಿ ಬೀಳಲ್ಲ. ಇಲ್ಲಿ ತನಕ ಬರೋರೆಲ್ಲ ಹುಟ್ಟು, ಸಾವು ಇತ್ಯಾದಿಗಳೆಲ್ಲ ಇರುತ್ತೆ ಅಂತ ಅರ್ಥ. ಅಂದ್ರೆ ಅಲ್ಲಿ ಪರ್ಮನೆಂಟ್ ಆಶ್ರಯ ತಗೊಳ್ಳಿ. ಹೇಗೆ ಈಗ ಸ್ವರ್ಗದಲ್ಲಿ ದೇವೇಂದ್ರಾದಿಗಳು ಅವರ ಪರ್ಮನೆಂಟ್ ವಾಸ. ಆದ್ರೆ ಉಳಿದಂತಹ ಪುಣ್ಯ ಕೆಲಸ ಮಾಡಿದವರು ಹೋಗಿ ಬರ್ತಾರೆ. ಹಾಗೆ ಈ ತಪೋಲೋಕದ ತನಕವೂ ಕೂಡ ಪುಣ್ಯ ಜೀವಿಗಳೆಲ್ಲ ಬಂದು ಹೋಗುವುದಿದೆ. ಆದ್ರೆ ಅವರಿಗೆ ಮತ್ತೆ ಪುಣ್ಯ ಕಾಲ ಮುಕ್ತಾಯವಾಯಿತು ಅಂದ್ರೆ ಕ್ಷೀಣಿಯ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮರಳಿ ತಮ್ಮ ಮೂಲ ಸ್ಥಳವನ್ನ ಹೊಂದುತ್ತಾರೆ. ಆದ್ರೆ ಸತ್ಯಲೋಕಕ್ಕೆ ಬಂದ ಮೇಲೆ ಮರಳಿ ಸಂಸಾರದ ಚಕ್ರದೊಳಗೆ ಮತ್ತೆ ಅವರಿಗೆ ಬೀಳ್ಲಿಕ್ಕೆ ಆ ದುಸ್ಥಿತಿ ಇಲ್ಲ. ಮತ್ತೆ ಅವರು ವಾಪಸ್ ಬರಲ್ಲ. ಪಾದಗಮ್ಯಂತು ಯತ್ಕಿಂಚಿತ್ ವಸ್ತು ಪೃಥಿವೀಮಯಂ ಸಭೂರ್ಲೋಕ ಸಮಾಖ್ಯಾತಃ ವಿಸ್ತರೋಸ್ಯ ಮಯೋದಿತಃ. ಈ ಓಡಾಟ, ಸಾಗಾಟ, ಒಳ್ಳೆಯ ಅನುಭವ ಪಡೆಯುವುದು ಅಂತ, ಭೌತಿಕವಾದ ಅನುಭವವನ್ನು ಪಾರ್ಥಿವ ವಸ್ತುವಿನಿಂದ ಪಡೆಯುವುದು ಅಂತಾದ್ರೆ ಅದು ಇಲ್ಲಿ ಮಾತ್ರ. ನೆಲದಲ್ಲಿ ಅಂದ್ರೆ ನ- ಭೂಮಿಗೆ ಪಾದ ಹಚ್ಚಿ ಹೋಗುವಂತಹ ಅವಕಾಶ ಇರುವಂತಹದ್ದು ಈ ಭೂಮಿಯಲ್ಲಿ ಮಾತ್ರ. ಅಲ್ಲೆಲ್ಲ ಆಕಾಶದಲ್ಲಿ ಹೋಗುದು, ಗಾಳಿಯಲ್ಲಿ ಹೋಗುದು, ನೀರಲ್ಲಿ ಹೋಗುದು, ಇದೆಲ್ಲ ಪಾದಗಮ್ಯಂತು ಯತ್ಕಿಂಚಿತ್ ವಸ್ತ್ವಸ್ತಿ ಪೃಥಿವೀಮಯಂ ಸಭೂರ್ಲೋಕ ಸಮಾಖ್ಯಾತಃ ವಿಸ್ತರೋ ಅಸ್ಯ ಮಯೋದಿತಃ. ಅದರಿಂದ ಇಂಥ ಭೂಲೋಕದ ವಿಸ್ತಾರವನ್ನ ನಾನು ನಿನಗೆ ಇಲ್ಲಿ ತನಕ ಹೇಳಿದೆ. ಭೂಮಿ ಸೂರ್ಯಾಂತರಂ ಯಚ್ಚ ಸಿದ್ಧಾದಿ ಮುನಿ ಸೇವಿತಂ ಭುವರ್ಲೋಕಸ್ತು ಸೋಪ್ಯುಕ್ತ. ಅದು ಭುವರ್ಲೋಕ ಆಗುದಿಲ್ಲ, ಭುವೋಲೋಕ ಆಗುತ್ತೆ. ಭುವೋಲೋಕಸ್ತು, ಯಾಕಂದ್ರೆ ಭುವರ್ ಅಂತ ಶಬ್ದ ಇಲ್ಲ. ಭುವೋಲೋಕಸ್ತು ಸೋಪ್ಯುಕ್ತ ದ್ವಿತೀಯೋ ಮುನಿ ಸತ್ತಮ. ಭೂಮಿ ಸೂರ್ಯರ ನಡುವೆ ಸಿದ್ಧಾದಿ ಮುನಿ ಸೇವಿತಂ. ಭೂಮಿ ಸೂರ್ಯನ ನಡುವೆ ಜಾಗ ಏನಿದೆ ಅದು ಸಿದ್ಧಾದಿ ಮುನಿಗಳು
ಆ ಸೂರ್ಯನ ಸಂಪರ್ಕದೊಂದಿಗೆ ಭೂಮಿಗೆ ಬರ್ತಾ ಇರ್ತಾರೆ. ಭೂಲೋಕದಲ್ಲಿ ಅದು ಎರಡನೇದ್ದು. ಓಮ್ನಿ ಸತ್ತಮ ಸೋಪ್ಯುಕ್ತ ಧ್ರುವ ಸೂರ್ಯಾಂತರಂ ಯಚ್ಚ ನಿಯುಕ್ತಾನಿ ಚತುರ್ದಶ. ಒಟ್ಟು ಭೂಮಿಗೂ ಸೂರ್ಯನಿಗೂ ಒಂದು ಅಂತರವನ್ನು ಹೇಳಿದ್ರೆ, ಧ್ರುವನಿಗೂ ಸೂರ್ಯನಿಗೂ ಇರುವ ಅಂತರವನ್ನ ನಿಯುತಾನಿ ಚತುರ್ದಶ. ನಿಯುತ ಅಂದ್ರೆ ಲಕ್ಷ, 14 ಲಕ್ಷ ಯೋಜನದಷ್ಟು ದೂರ ಧ್ರುವನಿಗೂ ಸೂರ್ಯನಿಗೂ ಅಂತರ ಇದೆ. ಸ್ವರ್ಲೋಕ ಸೋಪಿ ಗತಿತಃ ಲೋಕ ಸಂಸ್ಥಾನ ಚಿಂತಕೈ. ಸ್ವರ್ಲೋಕ, ಸ್ವರ್ಗಲೋಕ ಅನ್ನೋದು ಅದು ಕೂಡ ಲೋಕದ ಇರುವಿಕೆಯ ಕುರಿತಾದ ಸರಿಯಾದ ಚಿಂತನೆಯನ್ನ ನಡೆಸಿದಂತಹ ಮಂದಿ ತ್ರೈಲೋಕ್ಯಮೇ ತತ್ಕೃತಕಂ ಮೈತ್ರೇಯ ಪರಿಪಠ್ಯತೆ. 3 ಲೋಕಗಳು ಕೂಡ ರಚಿಸಲ್ಪಟ್ಟದ್ದು, ಅಂದ್ರೆ ನಾಶ ಆಗ್ಲಿಕ್ಕಿದೆ ಅಂತ ಅರ್ಥ. ಕೃತಕ ಅಂದ್ರೆ ಅದು ಒಂದು ದಿವಸ ನಷ್ಟವಾಗುವಂಥದ್ದು, ಅದಕ್ಕೆ ಕೊನೆ ಇದೆ ಅನ್ನುವ ಅರ್ಥದಲ್ಲಿ ಆ ಮಾತು ಹೇಳಿದ್ದು. ತ್ರೈಲೋಕ್ಯಮೇ ತತ್ಕೃತಕಂ ಮೈತ್ರೇಯ ಪರಿಪಠ್ಯತೆ ಜನಸ್ತಪಸ್ತಥಾ ಸತ್ಯಂ ಇತಿ ಚ ಅಕರ್ತೃಕಂ ತ್ರಯಂ. ಜನೋಲೋಕ, ತಪೋಲೋಕ ಮತ್ತು ಸತ್ಯಲೋಕ, ಇದು 3 ಕೃತಕ ಅಲ್ಲ, ಅಕೃತಕ. ಅಂದ್ರೆ ಅಲ್ಲಿ ಹೋಗಿ ಬಂದು ಪಾಪ ಪುಣ್ಯಗಳನ್ನ ಪುಣ್ಯವನ್ನು ಮಾತ್ರ, ಪಾಪವನ್ನೇನೆಲ್ಲ ಅನುಭವಿಸ್ಲಿಕ್ಕಿಲ್ಲ. ಆದ್ರೆ ಅಲ್ಲಿ ಪುಣ್ಯ ಹ್ರಾಸ ಆಗಿ ಮತ್ತೆ ಮರಳಿ ಬರುವುದಿದೆ. ಆದ್ರೆ ಸತ್ಯಲೋಕದಲ್ಲಿ ಅದು ಕೂಡ ಇಲ್ಲ ಅನ್ನುವ ಮಾತನ್ನ ನಾವು ಹಿಂದೆ ನೋಡಿದ್ವಿ. ಇಲ್ಲಿ ಹೇಳ್ಬೇಕಾದದ್ದು ಏನ್ ಹೇಳಿದ್ರು, ಜನ ತಪ ಸತ್ಯ ಈ 3 ಲೋಕಗಳು ಅಕೃತಕಂ, ಅತ್ಯಂತ ಸಹಜವಾದ ಸೌಖ್ಯಕ್ಕೆ ಮನೆಯಾದದ್ದು. ಕೃತಕ ಅಕೃತ ಯೋರ್ ಮಧ್ಯೆ ಮಹರ್ಲೋಕ ಇತಿ ಸ್ಮೃತಃ. ಇದರ ಮಧ್ಯದಲ್ಲಿ ಈ ಹಿಂದೆ ಹೇಳಿದ 3 ಲೋಕಗಳು, ಮುಂದೆ ಹೇಳಿದ 3 ಲೋಕಗಳು, ಭೂಹು ಭುವಃ ಸ್ವಹ, ಆಚೆಯಿಂದ ಜನಃ ತಪಃ ಸತ್ಯಂ, ಮಧ್ಯದಲ್ಲಿ ಮಹರ್ಲೋಕ ಏನಿದೆ ಅದು ಸುಖವನ್ನು ಕೊಡ್ತಾ ಇರುತ್ತೆ, ಸ್ವಲ್ಪ ದುಃಖದ ಪರಿಚಯವನ್ನು ಇಡ್ತಾ ಇರುತ್ತೆ. ಹಾಗಾಗಿ 2 ಮುಖಗಳಲ್ಲಿ ಕೃತಕವಲ್ಲದ 3 ಲೋಕಗಳು, ಕೃತಕವೆನಿಸಿದ 3 ಲೋಕಗಳು, ಇದರ ಮಧ್ಯದಲ್ಲಿ ಕೃತಕವೂ ಅಕೃತಕವೂ ಎರಡೂ ಆಗಿ ಕಾಣಿಸುವಂತೆ ಮಹರ್ಲೋಕ ಗೋಚರಿಸತ್ತೆ. ಶೂನ್ಯೋ ಭವತಿ ಕಲ್ಪಾಂತೆ ಯೋತ್ಯಂತಂ ನ ವಿನಶ್ಯತಿ. ಕಲ್ಪದ ಕೊನೆಯಲ್ಲಿ ಎಲ್ಲವೂ ನಶ್ವರವಾಗಿ ನಾಶವಾಗಿ ಹೋಗಲು ಉಳಿದ ಎಲ್ಲವೂ ಕೂಡ ಅವನ ಕೈ ಜಾರಿದಾಗಲೂ ಯೋ ಅತ್ಯಂತಂ ನ ವಿನಶ್ಯತಿ, ಸ್ವಲ್ಪ ಉಳಿದು ಸ್ವಲ್ಪ ನಾಶವಾಗುವಂಥದ್ದು ಈ ಮಹೋಲೋಕ. ಇದರಿಂದ ಮುಂದೆ ಒಟ್ಟು 7 ಲೋಕಗಳ ವೈಶಿಷ್ಟ್ಯ ಏನು, ಸಾರಭೂತವಾಗಿ ತಿಳ್ಕೊಳ್ಬೇಕಾದ್ದೇನು, ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿರುವಂತಹ ಭಗವಂತನ ವೈಚಿತ್ರ್ಯ ಏನು ಅನ್ನೋದನ್ನ ಮತ್ತೆ ಮುಂದೆ ನಿರೂಪಣೆ ಮಾಡ್ತಾರೆ. ನಾಳೆ ಮತ್ತೆ ಅದರ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನ ಮಾನಸ ತತ್ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ.